ಇವತ್ತು SIR ಜಾರಿ ಇದರ ಬಗ್ಗೆ ಖಂಡಿತವಾಗಿ ಇದು ಈ ದೇಶದಲ್ಲೇ ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಒಂದು ಚುನಾವಣೆ ನೋಡಿದಾಗ ಮತ್ತು ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಚುನಾವಣೆ ಆಯೋಗ ನಡ್ಕೊಳ್ತಾ ಇದೆ ಅದು ಇವತ್ತು ನಿಜವಾಗಲೂ ಸಂಶಯಾಸ್ಪದವಾದಂಥ ರೀತಿಯಾಗಿ ನಡ್ಕೊಂಡಿದ್ದಾರೆ. ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳಿಗೆ ಇಲ್ಲ ಮತ್ತು ಇದು ಭಾಳ ಒಂದು ಕೆಟ್ಟ ಪರಿಸ್ಥಿತಿ. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಯಾರೂ ಕೂಡ ಸಂಶಯ ಪಡ್ತಾ ಇರಲಿಲ್ಲ. ಯಾಕಂದರೆ ಅದು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಅವರು ನಿರ್ವಹಣೆ ಮಾಡ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತು ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಚುನಾವಣೆ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದು ಇವತ್ತು BJP ಮಾಡ್ತಾ ಇದೆ. ಎಲ್ಲವನ್ನೂ ಉಪಯೋಗಿಸುವಂಥದ್ದು. ಈಗ ನೋಡಿ, ನೀವು ಪಂಜಾಬ್ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ಈಗ ED IT ಹೋಗಿ ಅಲ್ಲಿ ಬಿದ್ದಿದ್ದಾರೆ. ಅದು ಪಂಜಾಬ್ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕಕ್ಕೆ ಬರ್ತಾರೆ. ED IT ಬಂದು ಕೂತ್ಕೊಂಡು ಇಲ್ಲಿ BJPಗೆ ಹೇಗೆ ಹೆಲ್ಪ್ ಮಾಡಬೇಕು ಅವ್ರು ಶುರು ಮಾಡ್ತಾರೆ. ಇದು ಏನಾಗೋಗಿದೆ, ಎಲ್ಲ ಸಂಸ್ಥೆಗಳನ್ನು ಇವರು ತಮ್ಮ ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗೋಗಿದ್ದಾರೆ. ನೋಡಿ, ಚುನಾವಣಾ ಆಯೋಗ ಅದರ ಒಂದು ಏನು ಆದೇಶಗಳಿರ್ತದೆ ಅದು ಪಾಲನೆ ಆಗಲೇಬೇಕಾಗ್ತದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅದು ಕಾನೂನು. ಆದರೆ ಅದರಲ್ಲಿ ಇರುವಂಥ ವಿಷಯಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಮತ್ತು ವೆಸ್ಟ್ ಬೆಂಗಾಲ್ ಆದಂಥ ರೀತಿಯಾಗಿ ಇಲ್ಲಿ ಏನು ಪ್ರಯೋಗ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಜನ ವೋಟರ್ ಲಿಸ್ಟಲ್ಲಿ ಇದ್ದಂಥ ಹೆಸರುಗಳನ್ನು ಅವರು ಅದನ್ನು ಪೂರ್ತಿಯಾಗಿ ತೆಗೆದಾಕ್ಬಿಟ್ರು. ಸುಮಾರು 29 ಲಕ್ಷ ಜನ ಟ್ರೈಬ್ಯುನಲ್ ಮುಂದೆ ಅರ್ಜಿ ಹಾಕ್ಕೊಂಡಿದ್ದಾರೆ ನಮ್ಮ ವೋಟ್ ಇದೆ ಅಂತ. ಅದರಲ್ಲಿ ಇತ್ಯರ್ಥ ಆಗಿದ್ದು ಕೇವಲ 1,000 ಎಷ್ಟೋ ಚಿಲ್ಲರೆ ವೋಟು. ಉಳಿದಿರೋದೆಲ್ಲ ಇನ್ನೂ ತೀರ್ಮಾನನೇ ಆಗಲಿಲ್ಲ. ಆ ಟ್ರೈಬ್ಯುನಲ್ ಜಡ್ಜ್ಗಳು ಹೇಳ್ಬಿಟ್ರು ನಮಗೆ 4 ವರ್ಷ ಆದರೂ ಕೂಡ ಇದನ್ನು ನಾವು ಹೇರ್ ಮಾಡೋಕ್ಕಾಗಲ್ಲ. ಮತ್ತು 29 ಲಕ್ಷ ಜನರ ವೋಟ್ ಎಲ್ಲಿಗೆ ಹೋಯ್ತು? ಈಗ ಏನಾಯ್ತು ಅದರದ್ದು? ಈಗ ಒಂದು ವೋಟನ್ನು ನಾವು ಕಳ್ಕೊಂಡಾಗ ಮತ್ತು ಅದಕ್ಕೆ ಪರ್ಯಾಯ ಮಾರ್ಗ ಏನು? ಅದನ್ನೇ ಏನು ಮಾಡ್ತಾರೋ ಗೊತ್ತಿಲ್ಲ ಇವರು. ಸೊ ಇದನ್ನು ನಾವು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ನಮ್ಮ ಇವತ್ತು ಇಲ್ಲಿ ನಾವು ಬೇರೆ ರೀತಿಯಾಗಿ ಏನೇನು ಅವ್ರು ಮಾಡ್ತಾ ಇರ್ತಾರೆ ನೋಡಿಕೊಂಡು ಅದಕ್ಕೆ ನಾವು ಸಜ್ಜಾಗುವಂಥದ್ದು ಕೂಡ ಮಾಡ್ಕೋಬೇಕಾಗ್ತದೆ. ಮತ್ತು ಏನಾದರೂ ಅವರು ಈಗ ವೆಸ್ಟ್ ಬೆಂಗಾಲ್ ಏನು ಮಾಡಿದ್ರು, ಅದೊಂದು ಹೊಸ ಒಂದು ಸಾಫ್ಟ್ವೇರ್ ಎಲ್ಲ ಉಪಯೋಗ ಮಾಡಿ ಆ ಸಾಫ್ಟ್ವೇರೇ ಯಾರನ್ನ ಮತಗಳನ್ನು ತೆಗಿಬೇಕು ಆ ಸಾಫ್ಟ್ವೇರೇ ಡಿಸೈಡ್ ಮಾಡಿಬಿಡ್ತು. AI ಯೂಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾವು ನಮ್ಮ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಾವು ಕಾಂಗ್ರೆಸ್ ಬರ ಅಂತ ಗೊತ್ತಾಗುತ್ತೆ, ಇವ್ರು ವೋಟ್ ತೆಗೆದಾಕ್ಬಿಡೋದು. ಅದು ಯಾವುದೋ ಒಂದು AI ಫಾರ್ಮುಲಾ. ಅದನ್ನು ನಾವು ಟ್ರೈಬ್ಯುನಲ್ ಮುಂದೆ ಕೂತ್ಕೋಬೇಕು. ಟ್ರೈಬ್ಯುನಲ್ ಮುಂದೆ ಕೂತ್ಕೊಂಡು ಇತ್ಯರ್ಥ ಆಗಬೇಕಲ್ಲ. ಅದಕ್ಕೋಸ್ಕರ ಇದು ಬಹಳ ಗಂಭೀರವಾದಂಥ ವಿಷಯ. ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು. ನೋಡಿ, ಎಲ್ಲ ಕಡೆ ಫಾರ್ಮುಲಾ ಯೂಸ್ ಮಾಡ್ತಾರೆ. ತಮಿಳ್ನಾಡಲ್ಲಿ ಯಾಕೆ ವರ್ಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲೇನು ಅವ್ರಿಗೇನು ಇದು ಏನು ಮಾಡೋಕ್ಕೆ ಹೋಗಲ್ಲ. ಅವರು ವೆಸ್ಟ್ ಬೆಂಗಾಲಲ್ಲಿ ಬಿಹಾರಲ್ಲಿ ಏನಾಯಿತು ಮತ್ತು ಬೇರೆ ರಾಜ್ಯಗಳು ಅದಕ್ಕಿಂತ ವಿನೂತನವಾಗಿ ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು. ಬಿಹಾರಲ್ಲಿ ಈ ಸಿಸ್ಟಮ್ ಇರಲಿಲ್ಲ. ಈ ಥರ ಒಂದು ಯಾವುದೋ ಒಂದು ಸಾಫ್ಟ್ವೇರ್ ಉಪಯೋಗ ಮಾಡಿಕೊಂಡು ಅದರಲ್ಲಿ ವೋಟ್ಗಳನ್ನು ಅದನ್ನು ತೆಗೆದಾಕ್ತಕ್ಕಂಥದ್ದು ಬಿಹಾರಲ್ಲಿ ಇರಲಿಲ್ಲ. ಅದು ವೆಸ್ಟ್ ಬೆಂಗಾಲಿಗೆ ತೊಗೊಂಡು ಬಂದರು. ಯಾಕಂದರೆ ಇದನ್ನು ಯಾವ ಕಾನೂನು ಅಡಿಯಲ್ಲಿದೆ, ಹೇಗೆ ಮಾಡೋಕ್ಕೆ ಸಾಧ್ಯ? ಈಗ ಕರ್ನಾಟಕಕ್ಕೆ ಏನು ತೊಗೊಂಡ್ಬರ್ತಾರೋ ಗೊತ್ತಿಲ್ಲ, ಪಂಜಾಬಲ್ಲಿ ಏನು ತೊಗೊಂಡ್ಬರ್ತಾರೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇದು ಮತ್ತು ಅವರಿಗೆ ಸುಪ್ರೀಂ ಪವರ್ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರೇನು ಪವರ್ ಕೊಟ್ಟಿದ್ದಾರೆ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಅಂತ ಹೇಳಿದ್ರೆ, ಕೋರ್ಟ್ಗಳು ಕೂಡ ಅವರ ಒಂದು ಇದರ ವಿಚಾರದಲ್ಲಿ ಯಾವುದೇ ರೀತಿಯ ಅವರು ಅಕೌಂಟಬಲ್ ಅಲ್ಲ ಅಂತ ಕಾನೂನು ಬದಲಾವಣೆ ಯಾಕೆ ಮಾಡಿದ್ರು? ಚೀಫ್ ಎಲೆಕ್ಷನ್ ಕಮಿಷನ್ನು ತಪ್ಪು ಮಾಡಿದ್ರೆ ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಅಂತೆ. ಆ ಕಾನೂನನ್ನು ತೊಗೊಂಡು ಬಂದಿದ್ದಾರೆ, ಆಯಿತಾ? ಮತ್ತು ಚೀಫ್ ಎಲೆಕ್ಷನ್ ಕಮಿಷನ್ನ ಅಪಾಯಿಂಟ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ನ ತೆಗೆದಾಕಿದ್ರು. ಸೊ ಯಾರು ಬೇಕಾದರೂ ಇವರು ಹಾಕೊಳ್ತಾರೆ. ಸೊ ಇಷ್ಟು ಓಪನ್ ಆಗಿ ಪಕ್ಷಪಾತ ಮಾಡ್ತಾರೆ, ಇಷ್ಟು ಓಪನ್ ಆಗಿ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ನು, IT, ED ಎಲ್ಲ ಓಪನ್, ಎಲ್ರಿಗೂ ಇದನ್ನು ಸೀಕ್ರೆಟ್ ಏನಲ್ಲ. ಈಗ ಪಂಜಾಬ್ನಲ್ಲಿ ಆಪ್ ಮತ್ತು ಕಾಂಗ್ರೆಸ್ ಮೇಲೆ ಬೀಳ್ತಾರೆ. ಈಗ ನೆಕ್ಸ್ಟ್ ಕರ್ನಾಟಕಕ್ಕೆ ಕಾಂಗ್ರೆಸ್ BJP ಅವ್ರು ಎಷ್ಟೇ ಭ್ರಷ್ಟರಾಗಿರಲಿ, ಎಷ್ಟೇ ಸಾವಿರಾರು ಕೋಟಿ ಇರಲಿ, ಅವ್ರನ್ನ ಒಬ್ಬರನ್ನು ಮುಟ್ಟೋದಿಲ್ಲ. ಯಾರು BJPಗೆ ಸೇರ್ಕೊಳ್ತಾರೆ ಅವ್ರನ್ನ ಮತ್ತೆ ಪಾರ್ಟಿನ ಶಿಫ್ಟ್ ಮಾಡಿಸೋದು. ನೀವು ನಮ್ಮ ಜೊತೆ ಬರದೇ ಹೋದರೆ ನಿಮ್ಮನ್ನು ಮುಗಿಸ್ತೀವಿ, IT, ED ನಿಮ್ಮಿಂದ ಬೀಳಿಸ್ತೀವಿ. ಈ ಥರದ ಒಂದು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಚುನಾವಣೆ ಗೆಲ್ಲದೇ ಮುಖ್ಯ ಆಗೋಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗೋಗಲಿ, ದೇಶ ವಿದೇಶಿಕ ನೀತಿ ಹಾಳಾಗೋಗಲಿ. ದೇಶದಲ್ಲಿ ಇವತ್ತು ಪತ್ರಿಕಾ ಸ್ವಾತಂತ್ರ್ಯ 157ನೇ ಸ್ಥಾನದಲ್ಲಿದೆ ಈ ವಿಶ್ವ ಒಂದು ದರ್ಜೆಯಲ್ಲಿ. ಇದು ನಾಚಿಕೆಗೇಡಿನ ವಿಚಾರ ಅಲ್ವಾ? ಪಾಕಿಸ್ತಾನಗಿಂತ ನಾವು ಇನ್ನೂ ಹಿಂದೆ ಬಿದ್ದಿದ್ದೀವಿ. ಎಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ ನೋಡಿ. ನೀಟಲ್ಲಿ ಪದೇ ಇದು ಸುಮಾರು ಈ ಥರ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ಗಳಲ್ಲಿ ಸುಮಾರು ಸಲ ಆಗೋಗಿದೆ ಇದು. ಮತ್ತು ದೇಶದ ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾವುದೋ ಒಂದು ಕಡೆ ಆದರೆ ಇಡೀ ದೇಶಕ್ಕೆ ತೊಂದರೆ ಆಗ್ತಾ ಇದೆ. ನಮ್ಮಲ್ಲಿ CET ಇದ್ದಾಗ ಈ ಥರ ತೊಂದರೆಗಳಾಗಿರಲಿಲ್ಲ. ಮತ್ತು ನಮ್ಮ ವ್ಯವಸ್ಥೆಗಳು ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ರಾಜ್ಯದ ಮಕ್ಕಳನ್ನ ಹಿತರಕ್ಷಣೆ ಕಾಪಾಡುವಂಥದ್ದು ನಮ್ಮ ರಾಜ್ಯಕ್ಕೆ ಎಲ್ಲ ಶಕ್ತಿ ಇದೆ, ಆಯಿತಾ? ಸುಮ್ಮನೆ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅವರು ನಡ್ಸೋಕ್ಕಾಗ್ದೇ, ನಿರ್ವಹಣೆ ಮಾಡೋಕ್ಕಾಗ್ದೇ ಇವತ್ತು ಎಷ್ಟು ಜನರ ಭವಿಷ್ಯಕ್ಕೆ ಇವತ್ತು ಸಮಸ್ಯೆ ಆಗಿದೆ.
ಯಾಕೆ ಎಲ್ಲವೂ ಕೂಡ ಕೇಂದ್ರೀಕೃತ ಮಾಡಬೇಕು? ಯಾಕೆ ಎಲ್ಲವೂ ಕೂಡ ದೆಹಲಿ ಕಡೆ ನೋಡಬೇಕು? ಈಗ ನಮ್ಮ ಹತ್ರ ಏನು ನಾವೀಗ ಕರ್ನಾಟಕ ಪ್ರಗತಿಪರ ಎಲ್ಲ ಆಧುನಿಕ ತಂತ್ರಜ್ಞಾನ ಇದೆ, ನಮಗೆಲ್ಲ ಕೂಡ ಮಾಡುವಂಥ ಸ್ವಾತಂತ್ರ್ಯ ಇದೆ. ಯಾರು ನೀಟ್ ಬೇಕಾದ್ರೆ ಹೋಗಲಿ, ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ಸೊ ಪ್ರತಿಯೊಂದು ಕೂಡ ನೀವು ಡೆಲ್ಲಿನೇ ಕಂಟ್ರೋಲ್ ಮಾಡಬೇಕು. ಎಕ್ಸಾಮಿನೇಷನು ಡೆಲ್ಲಿ ಮಾಡಬೇಕು, ಅಡ್ಮಿಷನು ಡೆಲ್ಲಿ ಮಾಡಬೇಕು, ಪರ್ಮಿಷನು ಡೆಲ್ಲಿನೇ ಕೊಡಬೇಕು. ಮತ್ತು ರಾಜ್ಯ ಇಟ್ಕೊಂಡು ನಾವೇನು ಇಲ್ಲಿ ಏನಕ್ಕೋಸ್ಕರ ಇದ್ದೀವಿ ನಾವಿಲ್ಲಿ? ನನ್ನ ಪ್ರಕಾರ ಈ ಥರ ಆಗಿರೋದು ನಮಗೆ ವಿಶ್ವಾಸ ಹೋಗ್ತಾ ಇದೆ, ವಿಶ್ವಾಸ ಹೋಗುತ್ತೆ ಇದೆಲ್ಲ. ಮತ್ತು ಇದು ಗೊತ್ತಿಲ್ಲದೆ ಇರೋ ಒಂದು ಎಷ್ಟು ನಡೆದಿದೆ ಗೊತ್ತಿಲ್ಲ ನಮಗೆ. ಇದು ಹೊರಗಡೆ ಬಂತು, ಹೊರಗಡೆ ಬರದೇ ಇರುವಂಥದ್ದು ಎಷ್ಟು ನಡೆದಿದ್ದು ನಮಗೆ ಗೊತ್ತಿಲ್ಲ ಈ ವ್ಯವಸ್ಥೆಯಲ್ಲಿ. ಅದಕ್ಕೆ ನೀವು CET ರಾಜ್ಯಕ್ಕೇ ಬಿಟ್ಬಿಡಿ, ನಾವು ರಾಜ್ಯದಲ್ಲಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ನಾವು ಅವ್ರನ್ನ ಕಾಪಾಡ್ಕೊಳ್ತೀವಿ. ಇಲ್ಲ, ಈಗಾಗಲೇ ನಾನು ಕಳೆದ ಬಾರಿನೂ ಕೂಡ ಮೀಟಿಂಗ್ ಮಾಡಿದ್ದೆ, ಒಂದು ಕುಡಿಯೋ ನೀರಿನ ವಿಚಾರದಲ್ಲಿ ಅದು ಹಿಂದೆ ಮೀಟಿಂಗ್ ಮಾಡಿದ್ದೆ. ಕಳೆದ ಬಾರಿ ಮಳೆಗಾಲದಿಂದ ಆಗುವಂಥ ಪರಿಸ್ಥಿತಿಗಳ ಬಗ್ಗೆ ಏನು ಎಚ್ಚರಿಕೆಯಿಂದ ಇರಬೇಕು, ಎಲ್ಲ ಕ್ರಮಗಳನ್ನು ನಾವು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ನಗರಾಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ನಮ್ಮ ಇಂಧನ ಇಲಾಖೆ ಹಾಗೂ ಜಿಲ್ಲಾಡಳಿತ ಎಲ್ಲ ಸಜ್ಜಾಗಿರಬೇಕು. ಆಮೇಲೆ ಪೊಲೀಸು ಮತ್ತು ಈ ಫೋರ್ಸ್ ಇದೆ, ಈ ರೆಸ್ಕ್ಯೂ ಮಾಡುವಂಥ ಫೋರ್ಸು, ಅವ್ರದ್ದೆಲ್ಲರದ್ದು ಕೂಡ ಎಲ್ಲ ರೀತಿಯಾಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾಡಿದ್ದೀವಿ, ಅರಣ್ಯ ಇಲಾಖೆ ಎಲ್ಲರೂ. ಆದ್ದರಿಂದ ಏನೇ ಆದರೂ ಕೂಡ ಮುಂಜಾಗ್ರತೆ ಕ್ರಮಗಳು ಎಲ್ಲವೂ ಕೂಡ ಸಜ್ಜಾಗಿರಬೇಕು ಅಂತ ನಾನು ಚರ್ಚೆ ಮಾಡಾಗಿದೆ. ಕಡೆ ಅದನ್ನು ಕೂಡ ಗಮನ ಇಟ್ಕೊಂಡಿದ್ದಾರೆ, ಕೆಲವು ಕಡೆ ಎಲ್ಲ ಅದಕ್ಕೆ ಕಾಮಗಾರಿಗಳು ಕೂಡ ತೊಗೊಂಡಿದ್ದಾರೆ. ಈ ಸಲನೂ ಕೂಡ ಅದನ್ನು ಅವ್ರು ಜಿಲ್ಲಾಡಳಿತದ ಐಡೆಂಟಿಫೈ ಮಾಡಿ ಅಲ್ಲಿ ಏನೇನು ಮೊದಲೇ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗೋದು ಎಲ್ಲ ಕಡೆ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಕಳೆದ ವರ್ಷ ಮತ್ತು ಹಿಂದಿನ ವರ್ಷ ಎಲ್ಲೆಲ್ಲಿ ಹೆಚ್ಚಾಗಿತ್ತು ಅಲ್ಲಿ ನೀವು ಹೆಚ್ಚು ಗಮನ ಕೊಡಿ ಅಂತಲೂ ಕೂಡ ಈ ಮೀಟಿಂಗಲ್ಲ ಹೇಳಿದ್ದೀವಿ. ಸೊ ಅದರ ಅನುಸಾರ ಅವರು ಆ ಪ್ರಕಾರ ಕ್ರಮ ತಗೊಳ್ತಾರೆ.